ಇವತ್ತು ನೋಡ್ರಿ ಸಂಡೇ ಅದ. ಬೆಳಿಗ್ಗೆನೇ ಎದ್ದು ರಾಗಿ ಮಾಲ್ಟ್ನ ಮಾಡ್ತಾಯಿದ್ದೀನಿ. ಚಿನ್ನಿಗೂ ಆಗುತ್ತಾ ಮತ್ತು ನಮ್ಮ ಹಸ್ಬೆಂಡ್ಗೂ ಆಗುತ್ತಂತ ಚಿನ್ನಿಗೆ ಹಾಲು ಬಿಡಿಸಿನಲ್ಲ, ಹಂಗಾಗಿ ಬೆಳಗ್ಗೆ ಗಂಜಿ ಸ್ಟಾರ್ಟ್ ಮಾಡೀನಿ. ಹಾಲು ಭೀ ಕುಡಿಯಲಾಗಳ, ಹಂಗಾಗಿ ಈ ಹಾಲು ಬಿಡಿಸಿದ್ಮೇಲೆ ಮೇಲೆದು ಪ್ಯಾಕೆಟ್ ಹಾಲು ಕೂಡ ಕುಡಿತಾ ಇಲ್ಲ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಹಾಗೆ ಈ ಕಡೆ ಟೀನು ಮಾಡಿದ್ದೆ ನೋಡ್ರಿ. ಟೀನು ಕುಡಿಲತ್ತೀನಿ, ನಾನು ಟೀ ಕುಡಿಲತ್ತೀನಿ. ಅವ್ರ ಪಾಪ ಚಿಕನ್ ತೊಗೊಂಬರಕ್ಕೆ ಹೋಗ್ಯಾರ. ಇವಾಗ ನೋಡ್ರಿ ಚಿಕನ್ನು ತೊಗೊಂಬಂದರು, ಹಂಗಾಗಿ ಕಬಾಬಿಗೆ ಮಿಕ್ಸ್ ಮಾಡಿ ಇಡೋಣಂತ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ, ಸ್ವಲ್ಪ ಮ್ಯಾರಿನೇಟ್ ಆಗ್ಲಂತ. ಅದಕ್ಕೆ ಕಬಾಬ್ ಪೌಡ್ರ್ ಹಾಕ್ಕೊಂಡೀನಿ ಮತ್ತು ಒಂದು ಎಗ್ಗು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ಪೇಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಚಿಕನ್ನ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗ್ಯದ ನೋಡ್ರಿ. ಇದನ್ನು ನಾನು ರೊಟ್ಟಿ ಮಾಡೋಷ್ಟು ತನಕ ಫ್ರಿಜ್ನಾಗ ಇಟ್ಟಿದ್ದೆ. ರೊಟ್ಟಿ ಆಗೋ ತನಕ ಮ್ಯಾರಿನೇಟ್ ಆಗ್ಯದ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅಂತ ಅಂದ್ಕೊಂಡೀನಿ. ಇವತ್ತು ನೋಡ್ರಿ ಸಂಡೇ ಅದ, ಚಿಕನು ಮಟನು ಮಾಡ್ಲತ್ತೀವಿ. ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೀನಿ. ಇವಾಗ ಚಿಕನ್ ಕುಕ್ಕರ್ಗೆ ಹಾಕಿದ್ವಿ, ಬೆಂದದ. ಇವಾಗ ಅದನ್ನು ಫ್ರೈ ಮಾಡ್ತಾರೆ ನಮ್ಮ ಹಸ್ಬೆಂಡು, ಈ ಕಡೆ ನಾನು ರೊಟ್ಟಿ ಮಾಡ್ತೀನಿ. ಬರ್ರಿ ನೋಡಮ್ಮ ಏನೇನು ಆಗ್ತದೆ ಇವತ್ತು ಸಂಡೇ ಬ್ಲಾಗ್ನಾಗ ತೋರಿಸ್ಕೊಡ್ತೀನಿ. ಇವಾಗ ನೋಡ್ರಿ ರೊಟ್ಟಿನ ಮಾಡ್ಲತ್ತೀನಿ. ಆ ಕಡೆ ನಮ್ಮ ಹಸ್ಬೆಂಡು ಮಟನು ಮತ್ತು ಚಿಕನ್ನ ಅವ್ರು ಮಾಡ್ತಾಯಿದ್ದಾರೆ. ನಾನು ಈ ಕಡೆ ಬೇಗ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಏನು ಮಾಡತ್ತಿದ್ದಿ? ಮಟನಾ? ಸಿಡಿತಿದ ಮಾತು ಸಿಡಿ ಕಟ್ ಸಿರಿ ಅಲ್ಲಿ ನಿಂತ್ಕೋ, ಸಿಡಿ ಹಂಗದ ಮತ್ತೆ. ಮಟನಾ? ಮಟನ್ ಮಸಾಲ ಹಾಕಿದೇನ? ಸ್ವಲ್ಪ ಹಸಿ ವಾಸನೆ ಹೋಗ್ತಾ ಹೆಂಗೆ ಮಾಡ್ಬೇಕು ಹೇಳು, ರೆಸಿಪಿರೇ ಎಕ್ಸ್ಪ್ಲೇನ್ ಮಾಡು. ಫಸ್ಟಿಗೆ ಆಯಿಲ್ ಹಾಕೋಬೇಕು, ಹಾಂ ನಮ್ಗೆ ಬೇಕಾದಷ್ಟು. ಹಾಂ, ಆಮೇಲೆ ಆನಿಯನ್ ಹಾಕೋಬೇಕು. ಈ ಕಡೆ ನೋಡಿ ಹೇಳು. ಆನಿಯನ್ ಹಾಕೋಬೇಕು. ಹಾಂ, ಆಮೇಲೆ ಎಲ್ಲ ಫ್ರೈ ಮಾಡ್ಕೋಬೇಕು. ಹಾಂ, ಆಮೇಲೆ ಮಸಾಲ ಹಾಕೋಬೇಕು. ಹಾಂ, ಕೊಬ್ಬರಿ ಅದೆಲ್ಲ ಮಸಾಲ ಮಾಡ್ಕೊಂಡಿರ್ತವಲ್ಲ, ಹಾಂ, ಅದೆಲ್ಲ ಹಾಕೊಂಡು ಸ್ವಲ್ಪ ಹಾಂ, ಎಣ್ಣೆಯಲ್ಲಿ ಹಾಂ, ಫ್ರೈ ಮಾಡಿಕೊಂಡು ಆಮೇಲೆ ಮಟನ್ ಹಾಕೋಬೇಕು. ಹೌದಾ? ಹಸಿ ವಾಸನೆ ಹೋಗ್ಬೇಕು. ಹಾಂ, ಆಮೇಲೆ ಮಟನ್ ಹಾಕೋಬೇಕು. ಹೌದಾ? ರೆಡಿ ಆಗ್ತದ ಮಟನ್ನು? ಆಮೇಲೆ ಎಲ್ಲ ರೆಡಿ ಆಗುತ್ತೆ, ಆಮೇಲೆ ತೋರಿಸ್ತೀವಿ. ಓಕೆ. ಇವಾಗ ನೋಡ್ರಿ ರೊಟ್ಟಿ ಎಲ್ಲ ಮಾಡಿದ್ದಾಯಿತು, ಆ ಕಡೆ ಚಿಕನ್ನು ಮಟನ್ ಕೂಡ ರೆಡಿ ಆಯಿತು. ಇವಾಗ ಕಬಾಬ್ನ ಫ್ರೈ ಮಾಡ್ಕೊಳ್ಳೋಣ ಅಂತ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಆಯಿಲೆಲ್ಲ ಚೆನ್ನಾಗಿ ಕಾಯ್ದದ ನೋಡ್ರಿ. ಇವಾಗ ನಾನೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಚಿಕನ್ನು, ಅದು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ರಿ. ಚೆನ್ನಾಗಿ ಸ್ಲೋ ಉರಿನಾಗ ಬೇಯಿಸ್ಕೋಬೇಕು ನೋಡ್ರಿ, ಅಂದ್ರೆ ಚೆನ್ನಾಗಿ ನೀಟಾಗಿ ಒಳಗಡೆ ಎಲ್ಲ ಬೆಂದಿರ್ತದೆ. ಇಲ್ಲ ಅಂದ್ರೆ ಒಳಗಡೆ ಬೆಂದಿರಂಗಿಲ್ಲ, ಮ್ಯಾಲೆಲ್ಲ ಕಲರ್ ಬಂದಿರ್ತದೆ. ಹಾಗಾಗಿ ಪೇಷನ್ಸಿಂದ ನೀಟಾಗಿ ಫ್ರೈ ಮಾಡ್ಕೋಬೇಕು, ಟೈಮ್ ತೊಗೊಂಡ್ರೂ ಪರವಾಗಿಲ್ಲ.
ಇವಾಗ ನೋಡ್ರಿ ನೀಟಾಗಿ ಫ್ರೈ ಆಗಿದೆ ಚೆನ್ನಾಗಿ. ಅದನ್ನು ಡಬಲ್ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ಒಂದು ಸಾರಿ ತೆಗೆದುಬಿಟ್ಟು ಮತ್ತೆ ಫ್ರೈ ಮಾಡ್ಕೋಬೇಕು, ಅಂದರೆ ಚೆನ್ನಾಗಿ ಫ್ರೈ ಆಗ್ತದೆ. ನಾವು ಒಂದೇ ಸಾರಿಗೆ ಫ್ರೈ ಮಾಡಿಕೊಂಡ್ರೆ ಅಷ್ಟು ನೀಟಾಗಿ ಬರೋಂಗಿಲ್ಲ. ಅದ್ರ ಮೇಲೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ, ಫ್ಲೇವರ್ಗೆ ಚೆನ್ನಾಗಿರುತ್ತಂತ. ಇವಾಗ ನೋಡ್ರಿ ಕಬಾಬು ಎಲ್ಲ ಅಡುಗೆ ರೆಡಿ ಆಗ್ಯದ, ಊಟನೂ ಮಾಡ್ಲತ್ತೀವಿ. ಚಿಕನ್ ನೋಡ್ರಿ ನಮ್ಮ ಹಸ್ಬೆಂಡ್ ಹೆಂಗೆ ಮಾಡ್ಯಾರ, ಚೆನ್ನಾಗಿ ಆಗ್ಯದ. ಊಟ ಎಲ್ಲ ಮಾಡ್ಕೊಂಡೇವಿ. ಇವಾಗ ನೋಡ್ರಿ ನಾನು ಮೀಶೋನಿಂದ ಚಿನ್ನಿಗೆ ಇದು ಬರೆಯೋದು ಸ್ಲೇಟನ್ನು ಬುಕ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ಚೆನ್ನಾಗಿದೆ. ಅದ್ರ ಜೊತೆಗೆ ಒಂದು ಮ್ಯಾಜಿಕ್ ವಾಟ್ರ್ ಬುಕ್ ಕೂಡ ಕೊಟ್ಟಿದ್ದಾರೆ. ಬಟ್ ಅದು ಪೆನ್ ಅದ್ರ ಜೊತೆ ಕೊಟ್ಟಿರೋದು ಅದು ವರ್ಕೇ ಆಗ್ತಾಯಿಲ್ಲ. ಅದು ಏನೋ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ಮಾಡಿಲ್ಲ. ಬಟ್ ಇದು ಒಂದಕ್ಕೆ ಮಾಡಿರೋದು, ಅದ್ರ ಜೊತೆಗೆ ಅದು ಆಫರಲ್ಲಿ ಬಂದಿರೋದು. ಪರವಾಗಿಲ್ಲ ಬಿಡು ಅಂತ ಹಂಗೆ ಇಟ್ಕೊಂಡೆ. ನಮ್ಮ ಚಿನ್ನಿ ನೋಡ್ರಿ ಟ್ರೈ ಮಾಡ್ಲತ್ತಾಳ. ನಾವಿದ್ದಾಗೆಲ್ಲ ಸ್ಲೇಟ್ ಇದ್ದವು ನೋಡ್ರಿ, ಇವಾಗೆಲ್ಲ ಚೇಂಜ್ ಆಗಿಬಿಟ್ಟದ ಜನ್ರೇಷನ್ಗೆ. ಇವೆಲ್ಲ ಬೇರೆ ಬೇರೆ ಹೊಂಟವ. ಒಂಥರ ಚೆನ್ನಾಗೈತೆ. ಅವಳಿಗೂ ಇವಾಗ ಸ್ಟಾರ್ಟ್ ಮಾಡಿಸೋಣ ಅಂತ ತರಿಸಿದ್ದೀನಿ. ಕ್ವಾಲಿಟಿ ಚೆನ್ನಾಗಿದೆ. ನಿಮಗೆ ಬೇಕು ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ಲತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಚಿನ್ನ ಏನು ಬರಿತಾ ಇರೋದು? ಪೆನ್ ಬರಿತೈತಾ? ನೀನೇನು ಬರಿತಾ ಇರೋದು? ನೀನೇನು ಬರಿತಾ ಇರೋದು? ಹಾಂ, ಏನು ಬರಿತಾ ಇರೋದು? ಜೋರಾಗಿ ಪ್ರೆಸ್ ಮಾಡು. ಹಾಂ, ಹಂಗೆ. ಬಂತು. ಹಂಗೆ ಪ್ರಾಕ್ಟೀಸ್ ಮಾಡಬೇಕಾಯ್ತಾ? ಓಕೆ, ಡನ್.